ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್. ನೇತ್ರಾವತಿ ತೀರದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನು ಇವತ್ತು ಕೂಡ ಮುಂದುವರಿಸಬಹುದಾದ ಸಾಧ್ಯತೆ. ಭೂಮಿಯ ಮೇಲ್ಭಾಗದಲ್ಲೇ ಸಿಕ್ತು ರಾಶಿ ರಾಶಿ ಮೂಳೆಗಳು. ನೆನ್ನೆ ಎತ್ತರ ಮತ್ತು ತಗ್ಗು ಪ್ರದೇಶವಾದ ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶ. ನಿನ್ನೆ 5 ಜಾಗದಲ್ಲಿ ಸಿಕ್ಕಿರುವಂತಹ ಮಾನವ ಮೂಳೆಗಳ ಅವಶೇಷಗಳು. ಸತತ 7 ಗಂಟೆಗಳ ಶೋಧದಲ್ಲಿ ಸಿಕ್ಕಿರುವಂತಹ ಮೂಳೆಗಳ ಅವಶೇಷಗಳು. ಎಸ್ಐಟಿ ಕವರ್ ಮಾಡಿದ್ದು ಕೇವಲ 40% ಮಾತ್ರ, 40% ಮಾತ್ರ ಕವರ್ ಮಾಡಿದ್ದಾರೆ. ಬಂಗ್ಲೆಗುಡ್ಡೆಯ ಅರಣ್ಯ ಭಾಗ ಇನ್ನೂ 60% ಇದೆ. ಇನ್ನೂ 60% ಅರಣ್ಯ ಭಾಗ ಶೋಧ ಕಾರ್ಯ ಬಾಕಿ ಇದೆ. ಇವತ್ತು ಮತ್ತಷ್ಟು ಮೂಳೆಗಳಿಗಾಗಿ ಶೋಧ ಕಾರ್ಯವನ್ನು ನಡೆಸಲಿದೆ ಎಸ್ಐಟಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ನಿನ್ನೆ ಶೋಧ ಕಾರ್ಯವನ್ನು ಮಾಡಲಾಗಿತ್ತು. ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ 5 ತಲೆಬುರುಡೆ ಹಾಗೆಯೇ 100ಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಕೇವಲ 40% ಅಷ್ಟೇ ಶೋಧ ಕಾರ್ಯ ಮಾಡಿರೋದು. ಇನ್ನೂ 60% ಬಾಕಿ ಇದೆ. ಇವತ್ತು ಇನ್ನುಳಿದಂಥ ಕಾರ್ಯಾಚರಣೆಯನ್ನು ಮಾಡಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಪ್ರಕರಣ ಶುರುವಾಗಿದ್ದು ಎಲ್ಲಿಂದನೋ, ಪ್ರಕರಣ ಬಂದು ನಿಂತಿರೋದು ಇನ್ನೆಲ್ಲಿಗೋನೋ. ಮೊದಲಿಗೆ ಬಂದಿದ್ದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ನನಗೆ ಶವಗಳು ಹೂತಾಕಿರೋದ್ರ ಬಗ್ಗೆ ಗೊತ್ತಿದೆ, ಪಶ್ಚಾತ್ತಾಪ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಬಂದಿದ್ದವರು ಒಂದು 4-5 ಜಾಗಗಳವರೆಗೂ ಸರಿ ಇತ್ತು. 10, 11, 12, 13 ಅಂತ ಪಾಯಿಂಟ್ ಮಾಡಿದ್ರು. ಒಂದರಲ್ಲಿ ಮಾತ್ರ ಕೆಲವೊಂದಷ್ಟು ಅವಶೇಷಗಳು ಸಿಕ್ತು. ಆಮೇಲೆ ಚಿನ್ನಯ್ಯ ಯೂಟರ್ನ್ ಹೊಡೆದ. ನನಗೆ ಒತ್ತಡ ಇತ್ತು, ನಂಗೆ ಹಂಗಾಯಿತು, ನಂಗೆ ಹಿಂಗಾಯಿತು, ನಂಗೆ ಅವ್ರು ಹೇಳ್ಕೊಟ್ರು, ಇವ್ರು ಹೇಳ್ಕೊಟ್ರು, ಅವ್ರು ಬಾ ಅಂದರು, ಇವ್ರು ಬಾ ಅಂದರು, ತಪ್ಪಾಗ್ಬಿಡ್ತು ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾಯಿತು. ಎಲ್ಲನೂ ಆಗೋಯ್ತು. ಕೊನೆಗೆ ಆತ ಜೈಲಿಗೆ ಹೋಗಿ ಕೂತಿದ್ದು ಆಯಿತು. ಆದರೆ ಈ ಪ್ರಕರಣದಲ್ಲಿ ಮೊದಲಿಗೆ ತಲೆಬುರುಡೆ ತಂದಿದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇನೆ ಎಸ್ಐಟಿ ಅಧಿಕಾರಿಗಳು ಬಲೆ ಬೀಸಿದ್ರು. ಆದರೆ ವಿಠಲ್ ಗೌಡ ಸ್ಫೋಟಕ ಮಾಹಿತಿಗಳನ್ನು ಹೇಳ್ಕೊಂಡಿದ್ದು. 100 ಶವಗಳನ್ನು ಹೂತಾಕಿರೋದು ಹೌದು, ಬಂಗ್ಲೆಗುಡ್ಡದಲ್ಲಿ ಮೂಳೆಗಳಿರೋದು ಹೌದು, ತಲೆಬುರುಡೆ ಇರೋದು ಹೌದು ಅಂತ. ಮೊದಲಿಗೆ ಇದು ಸುಳ್ಳಿರಬಹುದು ಅಂತಾನೆ ಭಾವಿಸಲಾಗಿತ್ತು. ಯಾಕಂದರೆ ಚಿನ್ನಯ್ಯ ಮಾಡಿ ಹೋಗಿದ್ದ ಹೈ ಡ್ರಾಮಗಳು ಆ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಇದನ್ನು ತುಂಬ ಜನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಅಯ್ಯೋ ಬರ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ, ಹೋಗ್ತಾರೆ, ಬಿಡ್ರಿ, ಇದು ಅದೇ ಥರ ಅಂತ. ಆದರೆ ನಿನ್ನೆ ಮಾತ್ರ ವೆರಿ ಶಾಕಿಂಗ್. 5 ತಲೆಬುರುಡೆ ಸಿಕ್ಕಿದೆ, 100 ಮೂಳೆಗಳು ಸಿಕ್ಕಿದೆ. ಅದು ಆತ್ಮಹತ್ಯೆಯೋ, ಅದು ಆಕ್ಸಿಡೆಂಟೋ, ಅದು ಮರ್ಡರೋ ಇನ್ನೂ ಗೊತ್ತಿಲ್ಲ. ಇನ್ನೂ ತನಿಖೆ ನಡೆಯೋದು ಭಾಳಷ್ಟು ಇದೆ. ಅದೆಲ್ಲ FSL ಕಳಿಸ್ಬೇಕು. ಅದರ ರಿಪೋರ್ಟ್ ಬರೋದಕ್ಕೆ 1 ತಿಂಗಳು ಆದರೂ ಆಗ್ಬೋದು, 15 ದಿನ ಆದರೂ ಆಗಬಹುದು. ಅಲ್ಲಿವರೆಗೂ ತನಿಖೆ ನಡೆಸಬೇಕು. SITಗೆ ಕೋರ್ಟ್ನಲ್ಲಿ ಒಂದು ನೋಟಿಸ್ ಕೊಟ್ಟರು, ಹೈಕೋರ್ಟ್ನಲ್ಲಿ. ಅದು ಕೂಡ ಪುರಂದರಗೌಡ ಸೇರಿದಂತೆ ಇನ್ನೂ ಒಬ್ಬ ವ್ಯಕ್ತಿ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡ್ತಾರೆ, ಉತ್ತರ ಕೊಡಬೇಕು SIT. ಅದಕ್ಕಿಂತ ಮುಂಚಿತವಾಗಿ ಈ ಶೋಧ ಕಾರ್ಯವನ್ನು ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನಿಜವಾಗ್ಲೂ ವೆರಿ ಶಾಕಿಂಗ್. ನಾವು ಮೂಳೆ ತೋರಿಸ್ತೀನಿ, ಮೃತದೇಹ ಹೂತಾಕಿದ್ದಿಲ್ಲೇ ಅಂತ ಬಂದಂಥ ಚಿನ್ನಯ್ಯ ಆಮೇಲೆ ಯೂಟರ್ನ್ ಹೊಡೆದು ಜೈಲಲ್ಲಿ ಹೋಗಿ ಕೂತಿದ್ದಾನೆ. ನಾನು ಮೂಳೆ ತೋರಿಸ್ತೀನಿ ಅಂತ ಹೇಳೂ ಇರಲಿಲ್ಲ, ಅಥವಾ ಈ ಪ್ರಕರಣದಲ್ಲಿ ಅವರ ಪಾತ್ರ ಎಷ್ಟಿದೆ ಅಂತ ಗೊತ್ತೂ ಇರಲಿಲ್ಲ ವಿಠಲ್ ಗೌಡ. ಇವರ ಎಂಟ್ರಿ ಆಗ್ತಿದ್ದ ಹಾಗೆಯೇ ಈಗ 5 ತಲೆಬುರುಡೆ ಸಿಕ್ಕಿದೆ, 100 ಮೂಳೆಗಳು ಸಿಕ್ಕಿದೆ ಅಂದಾಗ ಈ ಪ್ರಕರಣ ಎಲ್ಲೋ ಶುರುವಾಗಿ ಇನ್ನೆಲ್ಲಿಗೋ ಬಂದು ನಿಂತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತಿನ ಬೆಳವಣಿಗೆ ಏನು ಆದಿತ್ಯ? ಇವತ್ತು ಕಾರ್ಯಾಚರಣೆ ಮಾಡ್ತಾರಾ? ಇವತ್ತು ಶೋಧ ಕಾರ್ಯ ನಡೀಇದೆ. ಏನು ನಡೀತಾ ಇದೆ ಬಂಗ್ಲೆಗುಡ್ಡದಲ್ಲಿ? ನೀತಿ, ನಿಜಕ್ಕೂ ಕೂಡ ಯಾವಾಗ ಈ ಪ್ರಕರಣ ಆರಂಭವಾಯಿತು ಆಗ ಇದಕ್ಕೊಂದು ಟೈಟಲ್ ಕೊಟ್ಟಿದ್ರು. ಅಂದ್ರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂಥ ಪ್ರಕರಣಗಳು ನಡೆದಿರ್ಲಿಲ್ಲ ಅನ್ನುವಂತ ರೀತಿಯಲ್ಲಿ. ಸೊ ಇಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು, ಚಿನ್ನಯ್ಯ 100 ಶವಗಳನ್ನ ತೋರಿಸ್ತಾನೆ, ಬಟ್ ಅದು ಆತ ತೋರಿಸಿದಂತ ಜಾಗದಲ್ಲಿ ಏನೂ ಸಿಗದಿರುವಂತ ಸಂದರ್ಭದಲ್ಲಿ ಅದು ಸುಳ್ಳಾಯಿತು. ಮತ್ತು ಇಡೀ ಪ್ರಕರಣ ಒಂದು ಕಪೋಕಲ್ಪಿತ ಕಥೆ, ಇದೊಂದು ಷಡ್ಯಂತ್ರ ಅನ್ನುವಂತ ರೀತಿಯ ಒಂದು ಹಣೆಪಟ್ಟಿಯನ್ನ ಪಡೆಯುವಂತ ಹೊತ್ತಲ್ಲೇ ಮತ್ತೆ ಈ ಪ್ರಕರಣ ಇನ್ನೊಂದು ತಿರುವನ್ನ ಪಡೆದುಕೊಂಡಿರೋದು. ಮತ್ತೆ ಆ ಪ್ರಕರಣ ಬಂದು ಬಂಗ್ಲೆಗುಡ್ಡ ಕಾಡು ಮಾತ್ರ ಅಲ್ಲ, ಅದೇ ಬುರುಡೆ ಹತ್ರ ಬಂದು ನಿಂತ್ಕೊಂಡಿರುವಂತದ್ದು. ನಿನ್ನೆ ಶೋಧಕ್ಕೆ ಹೋದಂತ SIT ಅಧಿಕಾರಿಗಳಿಗೆ ಒಂದು ಅರ್ಥದಲ್ಲಿ ಶಾಕ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವಿಠಲ್ ಗೌಡ ಹೇಳಿದ ಮಾದರಿಯಲ್ಲೇ ನಿನ್ನೆ ಅಲ್ಲಿ ಬುರುಡೆಗಳು ಪತ್ತೆಯಾಗಿದೆ, ಮಾನವ ದೇಹದ ಅವಶೇಷಗಳು ಪತ್ತೆಯಾಗಿದೆ. ಒಂದು ಕಾಡಿನಲ್ಲಿ ಈ ಪಾಟಿ ಅವಶೇಷಗಳು ಸಿಗೋದಕ್ಕೆ ಹೇಗೆ ಸದ್ಯ ಮೂಡಿರುವಂತ ಪ್ರಶ್ನೆ. ಹಾಗಾಗಿ SITಗೆ ಒಂದು ದೊಡ್ಡ ಲೀಡ್ ಇದು. ಸೊ ಇವತ್ತು ಕೂಡ ಅವರು ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಲಿಕ್ಕಿದ್ದಾರೆ. ಇಡೀ ಬಂಗ್ಲೆಗುಡ್ಡವನ್ನ ನಾವು ಶೋಧ ಮಾಡಬೇಕು. ಮುಂದಕ್ಕೆ ಇಲ್ಲಿ ಮೂಳೆಗಳು ಸಿಕ್ತು, ಇಲ್ಲಿ ಅಸ್ಥಿಪಂಜರ ಇತ್ತು, ಅದು ಸೂಸೈಡು, ಕೊಲೆ, ಯಾರೋ ಹೂತು ಹಾಕಿದ್ದು, ಯಾವುದೇ ರೀತಿಯ ಸಂಶಯಗಳು ಬರಬಾರದು. ಎಲ್ಲದಕ್ಕೂ ಕೂಡ ಒಂದು ತೆರೆಯನ್ನ ಎಳಿಬೇಕು ಅನ್ನುವಂತ ರೀತಿಯಲ್ಲಿ SIT ನಿನ್ನೆ ಕಾಡಿನ ಒಳಗೆ ನುಗ್ಗಿದ ರೀತಿಯಲ್ಲಿ ಇತ್ತು. ಪ್ರಾರಂಭಿಕ ಹಂತದಲ್ಲಿ ಏನು ಚಿನ್ನಯ್ಯನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಇದ್ದಂತ ಸೀರಿಯಸ್ನೆಸ್ ಅಲ್ಲಿ ಇರ್ಲಿಲ್ಲ. ಅಂದ್ರೆ ಆ ಗಂಭೀರತೆ ಇರ್ಲಿಲ್ಲ. ಏನು ಭೂಮಿಯ ಮೇಲ್ಮೈಯಲ್ಲಿ ಅಸ್ಥಿಪಂಜರಗಳು ದೊರಕುತ್ತೆ ಅನ್ನುವಂತ ಮಾಹಿತಿ ಇತ್ತು, ಅದನ್ನ ಕಲೆಕ್ಟ್ ಮಾಡ್ಬೇಕು ಅಂತಲೇ ಅವ್ರು ಹೋಗಿದ್ದು. ಆದ್ರೆ ಅಲ್ಲಿ
ಹೋದಂತ ಸಂದರ್ಭ ವ್ಯತಿರಿಕ್ತವಾಗಿರುವಂತಹ ಪರಿಸ್ಥಿತಿ ಇತ್ತು. ಒಂದಲ್ಲ ಎರಡಕ್ಕೂ ಅಧಿಕ ಬುರುಡೆಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ, ಮಾನವ ಅವಶೇಷಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ. ಮತ್ತೊಂದು ಬಹಳ ಬಿಡಿ ಆಗಿದೆ. ಇನ್ ಕೇಸ್ ಅದು ರೀಸೆಂಟ್ ಆಗಿದ್ರೆ ಸೊ ಅಲ್ಲೇ ಅದು ಒಂದೇ ಜಾಗದಲ್ಲಿ ಸಿಗುವಂತ ಸಾಧ್ಯತೆಗಳಿತ್ತೋ ಏನೋ, ಇದು ತುಂಬಾ ಹಳೆಯದ್ದ ಅನ್ನುವಂತ ರೀತಿಯ ಅನುಮಾನಗಳು ಕೂಡ ಸದ್ಯ ಮೂಡ್ತಾ ಇದೆ. ಇನ್ನು ತನಿಖೆ ಆದ ಬಳಿಕ ಇದು ಏನು ವಿಚಾರ, ಯಾರಾದ್ರೂ ಸುಸೈಡ್ ಮಾಡ್ಕೊಂಡಿದ್ದ ಅಥವಾ ಯಾರಾದ್ರೂ ತಂದು ಎಸೆದಿರುವಂತ ಬಾಡಿಗಳ ಅಥವಾ ಚಿನ್ನಯ್ಯನೇ ಹೂತಾಕಿದಂತ ಬಾಡಿಗಳು ಅಥವಾ ಆ ಅವಶೇಷಗಳು ಈ ಮಳೆಯ ಆರ್ಭಟಕ್ಕೆ ಆ ಬೆಟ್ಟದ ಮೇಲ್ಮೈನ ಮಣ್ಣು ಹೋಗಿ ಆ ಮೇಲ್ಗಡೆ ಬಂದಿರುವಂತದ್ದಾಗಿದ್ಯಾ, ಹೀಗೆ ಸಾಕಷ್ಟು ಅನುಮಾನಗಳಂತೂ ಖಂಡಿತವಾಗಿಯೂ ಇದೆ. ಇಲ್ಲಿ ಇನ್ನೊಂದು ಪ್ರಶ್ನೆಗಳು ಕೂಡ ಮೂಡುತ್ತೆ ನೀತಿ, ಯಾಕಂದ್ರೆ ಈಗ ನಿನ್ನೆ ಮಾಡ್ತಾ ಇದ್ದಂತ ಕಾರ್ಯಾಚರಣೆಯ ವೇಳೆಗೆ ನಮ್ಮ ಕ್ಯಾಮರಾದ ಕಣ್ಣಿಗೂ ಕೂಡ ಒಂದು ಮೂಳೆ ಸೆರೆಯಾಗಿ, ಅಂದ್ರೆ ಅವ್ರ ಮೂಳೆಯನ್ನ ಕಲೆಕ್ಟ್ ಮಾಡುವಂತದ್ದು ಸೆರೆಯಾಗಿತ್ತು. ಸೊ ಒಂದು ರಸ್ತೆಯ ಬದಿಯಲ್ಲಿ ಇನ್ ಕೇಸ್ ಯಾರೇ ಸುಸೈಡ್ ಮಾಡ್ಕೊಂಡ್ರು ಕೂಡ ಅಥವಾ ಯಾವುದೇ ಒಂದು ಬಾಡಿಯಲ್ಲಿ ಇದ್ರು ಕೂಡ ಅದು ಕೊಳೆತು ಹೋದಂತ ಸ್ಮೆಲ್ ಬರೋದಿಲ್ವಾ? ಜನಸಾಮಾನ್ಯರು ನಾವಿದ್ರ ತಂಟೆಗೆ ಹೋಗೋದು ಬೇಡ, ನಾಳೆ ಕೋರ್ಟ್ ಕಚೇರಿ ಅನ್ನುವಂತ ರೀತಿಯಲ್ಲಿ ಇದ್ರು ಕೂಡ ಸ್ಥಳೀಯ ಪೊಲೀಸರಿಗೂ ಇದ್ರ ಬಗ್ಗೆ ಮಾಹಿತಿ ಬರೋದಿಲ್ವಾ? ಅಲ್ಲಿಂದ 1.5 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಪೊಲೀಸ್ ಸ್ಟೇಷನ್ ಕೂಡ ಇರೋದು, ಮತ್ತು ಈ ರೀತಿ ಇಂಥ ಪ್ರಕರಣಗಳು ಆಗುತ್ತೆ ಅನ್ನುವಂತ ಮಾಹಿತಿ ಅಂತೂ ಖಂಡಿತವಾಗಿ ಇರುತ್ತೆ. ಮತ್ತೊಂದು ರಿಸರ್ವ್ ಫಾರೆಸ್ಟ್ ಕೂಡ ಹೌದು, ಅರಣ್ಯ ಇಲಾಖೆ ಅಧಿಕಾರಿಗಳು ರೌಂಡ್ಸ್ ಹೋಗ್ತಾ ಇರ್ತಾರೆ. ಸೊ ಇವರ ಗಮನಕ್ಕೂ ಇದು ಬಂದಿಲ್ವಾ ಅಥವಾ ಇವರು ಆ ಕಡೆ ಹೋಗೇ ಇಲ್ವಾ? ಹೀಗೆ ಸಾಕಷ್ಟು ಅನುಮಾನಗಳನ್ನ ಮೂಡಿಸಿರುವಂತ ಪ್ರಕರಣ ಇದು. ಮತ್ತೆ ಇಲ್ಲಿ ಇನ್ನೊಂದು ವಾದವೂ ಕೂಡ ಕೇಳಿ ಬರ್ತಾ ಇದೆ. ಇದು ಈ ಹಿಂದೆ ಹೂತು ಹಾಕಿದಂತ ಶವಗಳು ಮಣ್ಣಿನ ಮೇಲ್ಭಾಗದ, ಅಂದ್ರೆ ಅದು ಬೆಟ್ಟ ಗುಡ್ಡದ ಮಾದರಿಯಲ್ಲಿ ಇರುವಂತದ್ದು. ಹಾಗಾಗಿ ಮೇಲ್ಮೈ, ಅದರ ಮೇಲಿನ ಮಣ್ಣು ಈ ಮಳೆ ಆರ್ಭಟಕ್ಕೆ ಹೋಗಿ ಅದು ಸರಿದು ಹೋಗಿ ಈ ತರ ಅಸ್ಥಿಪಂಜರಗಳು ಕಾಣಸಿಕ್ಕಿವೆ ಅನ್ನುವಂತ ರೀತಿಯ ಚರ್ಚೆಗಳು ಕೂಡ ಈಗ ಸದ್ಯ ಮುಂದೆ ಬರ್ತಾ ಇರುವಂತದ್ದು. ಆದರೆ SIT ಮಾತ್ರ ತಮ್ಮ ಶೈಲಿಯಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆ ಹಿನ್ನೆಲೆ ಏನು ಅನ್ನುವಂತ ರೀತಿಯಲ್ಲೂ ಕೂಡ ಈಗಾಗಲೇ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಕಳಿಸಲಾಗಿದೆ FSLಗೆ. ಮತ್ತು ಇವತ್ತು ಕೂಡ ಕಾರ್ಯಾಚರಣೆ ಈಗಾಗಲೇ ಒಂದು 40% ಅಷ್ಟೇ ಅವರು ಕವರ್ ಮಾಡಿರೋದು. ಇಡೀ 13 ಎಕರೆ ಇರುವಂತ ಬಂಗ್ಲಗುಡ್ಡ ಕಾಡಿನಲ್ಲಿ ಒಂದು 40% ಮಾತ್ರ, ಅಂದ್ರೆ ಒಂದು 4 ರಿಂದ 5 ಎಕರೆ ವ್ಯಾಪ್ತಿಯಲ್ಲಿ ಅವರಿಗೆ ಕವರ್ ಮಾಡಿದ್ದಾರೆ. ಸೊ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ. ಇನ್ನು ಸಾಕಷ್ಟು ಜಾಗಗಳಿಗೆ ಅವ್ರು ಹೋಗೋಕಿದೆ, ಒಂದು 60% ಬಾಕಿ ಇದೆ. ಹಾಗಾಗಿ ಅಲ್ಲೆಲ್ಲಾ ಜಾಗಗಳನ್ನ ಕಲೆ ಹಾಕಿದ ಸಂದರ್ಭ ಇವತ್ತು ಏನ್ ಸಿಗುತ್ತೆ ಅನ್ನುವಂತ ರೀತಿಯ ಕುತೂಹಲ ಸದ್ಯ ನಿರ್ಮಾಣವಾಗಿರೋದು. ಬಟ್ ವಿಠಲ್ಗೌಡ ಮಾಡಿರುವಂತ ಸ್ಟೇಟ್ಮೆಂಟ್ ಸತ್ಯ ಅನ್ನುವಂತ ರೀತಿಯ ವಾತಾವರಣ ಸದ್ಯ ನಿರ್ಮಾಣವಾಗಿರೋದು. ನಮ್ಮ ಕಣ್ಣೆದುರುಗಡೆ ನಿನ್ನೆ ಒಂದೆಷ್ಟು ಬುರುಡೆಗಳನ್ನ ಒಂದು ಬಯೋ ಪ್ರಿಸರ್ವ್ ಬಾಕ್ಸ್ ಅಲ್ಲಿ ಹಾಕಿ SIT ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಇವತ್ತು ಕೂಡ ಇದೇ ಮಾದರಿಯಲ್ಲಿ ಮಾನವ ಅವಶೇಷಗಳು ಪತ್ತೆಯಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಬಂಗ್ಲಗುಡ್ಡ ಅಂದ್ರೆ ಯಾವ ತರ ಒಂದು ಭಯಾನಕವಾಗಿ ಭಾಸವಾಗ್ತಾ ಇತ್ತು, ಎಷ್ಟು ನಿಗೂಢವಾಗಿ ಭಾಸವಾಗ್ತಾ ಇತ್ತು, ಅದಕ್ಕೆ ಪೂರಕವಾಗಿ ನಿನ್ನೆ ಈ ಒಂದು ಘಟನೆ ಬೆಳವಣಿಗೆಗಳು ಸದ್ಯ ನಡೆದಿರೋದು. ಹಾಗಾಗಿ ಇನ್ನು ಮುಂದಕ್ಕೆ SIT ತನಿಖೆ ಮತ್ತೆ ತೀವ್ರತೆಯನ್ನ ಪಡೆದುಕೊಳ್ಳುತ್ತೆ. ಏನು ಈ ಪ್ರಕರಣ ಒಂದು ಕ್ಲೈಮ್ಯಾಕ್ಸಿಗೆ ಬಂತು, ಎಂಡ್ ಆಗ್ತಾ ಆಯ್ತು, ಇನ್ನಾಯ್ತು ಚಿನ್ನಯ್ಯ ಜೈಲಿಗೆ ಸೇರೋದೊಂದೇ ಬಾಕಿ ಅನ್ನೋಂತ ರೀತಿಯಲ್ಲೆಲ್ಲ ವಿಚಾರಗಳಿರ್ಬೇಕಾದ್ರೆ ಮತ್ತೆ ಇದು ಡೇ 1ಗೆ ಹೋಗಿ ನಿಂತುಕೊಂಡಿರುವಂತದ್ದು. ಮತ್ತೆ ಶೋಧ ಇವತ್ತು ಮುಂದುವರಿಯುತ್ತೆ. ಇನ್ ಕೇಸ್ ಅಲ್ಲಿ ಅಂದುಕೊಂಡ ರೀತಿಯಲ್ಲೇ ಮತ್ತೆ ಅವಶೇಷಗಳು ಸಿಕ್ಕಿದ್ರೆ ಉತ್ಖನನ ನಡೆದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನೀತಿ. ಯಾಕಂದ್ರೆ ಇವತ್ತು ಇಬ್ರು ಹೈಕೋರ್ಟ್ಗೆ ಸಲ್ಲಿಸಿರುವಂತ ಅರ್ಜಿ, ಪುರಂದರ ಮತ್ತು ತುಕಾರಾಂ ಸಲ್ಲಿಸಿರುವಂತ ಅರ್ಜಿಯ ಪ್ರಭಾವದಿಂದ ನಿನ್ನೆ ಹೈ ವೋಲ್ಟೇಜ್ ಸರ್ಚಿಂಗ್ ಅಲ್ಲಿ ನಡೆದಿತ್ತು. ಸೊ SIT ಹತ್ರ ಕೂಡ ಈಗ ವಿಚಾರಗಳು ಇದೆ. ಮತ್ತು ಇವತ್ತು ತುಕಾರಾಂ ಮತ್ತು ಪುರಂದರ ಗೌಡ ಪರವಾಗಿರುವಂತಹ ವಕೀಲರು ನಿನ್ನೆ ಆದಂತ ಡೆವಲಪ್ಮೆಂಟ್ ಆಧಾರದಲ್ಲೇ ಇವತ್ತು ವಾದವನ್ನ ಮಂಡಿಸುವ ಸಾಧ್ಯತೆ ಇದೆ. ಈ ಹಿಂದೆ SIT ಹೇಳಿತ್ತು ಪಾಂಗಳ ಕ್ರಾಸ್ ಆಗಿರಬಹುದು ಅಥವಾ ಪಾಯಿಂಟ್ ನಂಬರ್ 13ರಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ, ಪಾಂಗಳ ಕ್ರಾಸ್ ಸಮಾಧಿಗೋಸ್ಕರ ಮೀಸಲಿಟ್ಟ ಜಾಗ ಅಲ್ಲಿ ಸುತ್ತಮುತ್ತ ಅನ್ನುವಂತ ರೀತಿಯ ಇದನ್ನ ಹಿಂಬರ ಕೊಟ್ಟಿದ್ರು. ಅದೇ ವಾದವನ್ನ ಮಂಡಿಸುವಂತ ವಿಚಾರಗಳು ಇತ್ತು. ಮತ್ತು 17 ಜಾಗದಲ್ಲಿ ಮಾಡಿದಂತ ಉತ್ಖನನ, ಅಲ್ಲಿ ಸಿಕ್ಕಂತ ಫಲಿತಾಂಶವನ್ನ ಮುಂದಿಟ್ಟು ಮುಂದಕ್ಕೆ ಉತ್ಖನನದ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅವ್ರು ಹೇಳ್ತಾರೆ, ವಾದವನ್ನ ಮಂಡಿಸ್ತಾರೆ ಅನ್ನುವಂತ ರೀತಿಯ ಲೆಕ್ಕಾಚಾರ ಇತ್ತು. ಆದ್ರೆ ಇವತ್ತಿಗೆ ಅದೆಲ್ಲವೂ ಬದಲಾಗುತ್ತಾ ಅನ್ನುವಂತ ರೀತಿಯ ಅನುಮಾನಗಳು ಕೂಡ ಮೂಡ್ತಾ ಇದೆ. ಇವತ್ತು ಹೈಕೋರ್ಟ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ, ಏನು ತೀರ್ಪು ಹೊರ ಬರುತ್ತೆ, ಇನ್ ಕೇಸ್ ತುಕಾರಾಂ ಮತ್ತು ಪುರಂದರ ಹೇಳಿದ ಮಾದರಿಯಲ್ಲಿ ಇವರನ್ನ ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಿ ಅವ್ರು ಹೇಳಿದ ಮಾದರಿಯಲ್ಲಿ ಅಲ್ಲಿಗ ಅಸ್ಥಿಪಂಜರಗಳು ಪತ್ತೆಯಾಗಿದೆ ಅನ್ನುವಂತ